ತುಂಬಾ ಚೆನ್ನಾಗಿದೆ. ಅದು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು. ಕೆಲವರಿಗೆ ಅರ್ಥ ಆಗಲ್ಲ, ಕೆಲವರಿಗೆ ಅರ್ಥ ಆಗುತ್ತೆ. ಮೂವಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿದೆ. ಈಗಿನ ರಿಯಾಲಿಟಿ ಲೈಫ್ ನ ಹೇಗಿದೆ ಅಂತ ಹಾಗೆ ತೋರಿಸಿದ್ದಾರೆ. ಅದನ್ನ ಕೆಲವರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವ್ರ ಹಿಂದೆ ಉಪ್ಪಿ ಅಲ್ಲೂ ಹೇಳಿದ್ದಾರೆ, ನಗ್ನ ಸತ್ಯನ ಅರ್ಥ ಮಾಡ್ಕೊಳ್ಳೋದು ನಮ್ ಜನ ಒಪ್ಕೊಳ್ಳೋದೇ ಇಲ್ಲ ಅಂತ. ಆ ಸತ್ಯನ ಒಪ್ಕೊಂಡ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಈಗಿನ ಪ್ರಪಂಚ ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಬಂದು ಎಲ್ರು ಒಂದ್ಸಲ ನೋಡಿ. ಫಿಲಮ್ ಅಂತೂ ಅರ್ಥ ಆಯ್ತಲ್ಲ ಸರ್. ಇಲ್ಲ, ನಿಜ ಅರ್ಥ ಆಯ್ತಲ್ಲ. ಏನು ಅರ್ಥ ಆಯ್ತಲ್ಲ. ಅದು 2 ಸತಿ 3 ಸತಿ ನೋಡಿದ್ರು ಫಿಲಮೇ ಅರ್ಥ ಆಗಲ್ಲ. ಅರ್ಥನೇ ಆಯ್ತಲ್ಲ ಸರ್. ಅಷ್ಟೊಂದು ತಲೆ ಕೆಡ್ತಾ ಇದೆ. ಬಾರಲ್ಲಿ ಹೋಗಿ ಹೆಂಗ್ ನೋಡ್ಬಿಟ್ಟು ನೋಡ್ಬೇಕು. ಇಲ್ಲ, ಅರ್ಥ ಆಯ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನೋಡ್ತೀನಿ. ಗುರು ಮೂವಿ ಸೂಪರ್ ಗುರು. ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ನನಗಂತೂ 100% ಅರ್ಥ ಆಯ್ತು. ಉಪೇಂದ್ರ ತಲೆ ಇರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ಅರ್ಥ ಆಗಿಲ್ಲ. ಇನ್ನೊಂದ್ಸರಿ ನೋಡ್ಬೇಕು. ಅರ್ಥ ಆಗಿಲ್ಲ. ಗೊತ್ತಿಲ್ಲ. 2 ಸರಿ ನೋಡ್ಬೇಕಂತ. ಅರ್ಥ ಆಗಿಲ್ಲ. ಒಟ್ಟಿನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಗುರು ಎಂಡ್ಲೆಸ್ ಸಿನಿಮಾ. ನಿಜವಾಗ್ಲೂ ಇನ್ನೊಂದ್ಸಲ ನೋಡ್ಬೇಕು. ಅರ್ಥ ಆಗೋದಕ್ಕೆ ಇನ್ನೊಂದ್ಸಲ ಅಲ್ಲ, 2 ಸಲ 3 ಸಲ ನೋಡಿದ್ರು ಬೇಜಾರಾಗಲ್ಲ. ಬಟ್ ಅರ್ಥ ಆಗ್ಬೇಕಷ್ಟೇನೆ. ಸೂಪರ್ ಕಾನ್ಸೆಪ್ಟ್ ನ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಅದು ನಮ್ಮ ಮನ್ಸಿನ ಒಳಗಡೆನೆ ನಡಿಬೇಕು. ಹೊರಗಡೆ ಹೇಳಿದ್ರೆ ಅರ್ಥ ಆಗಲ್ಲ. ಮನ್ಸಿನ ಒಳಗಡೆ ನಡೆಯೋದು. ಮೂವಿ ಏನಂತಂದ್ರೆ ಜನರಿಗೆ ಕ್ಲಾರಿಟಿ ಇಲ್ಲ. ಏನ್ ಹುಳ ಬಿಟ್ರು ಬಿಟ್ಕೊಳ್ತಾರೆ. ಏನ್ ಮೀಡಿಯಾದಲ್ಲಿ ತೋರಿಸಿದ್ರು ನೋಡ್ತಾರೆ. ಅವ್ರ ಸ್ವಂತ ಬುದ್ಧಿ ಇಲ್ಲ ಅಷ್ಟೇ. ಅದನ್ನ ತೋರಿಸಿದ್ದಾರೆ. ಬಿಟ್ಕೊಳ್ತಾರೆ ಅವರು. ಜನ ಬಿಡೋರು ಇರ್ತಾರೆ, ಬಿಟ್ಕೊಳ್ತಾರೆ. ಸೊ ಜನರಿಗೆ ಕ್ಲಾರಿಟಿನೇ ಇಲ್ಲ ಮೈಂಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ. ಅಷ್ಟೇ ಹೇಳಿದ್ದಾರೆ. ನಾನು ಬಿಟ್ಟಿದ್ದೀನಿ ಅಷ್ಟೇ. ಸೂಪರ್ ಆಗಿತ್ತು ಫಿಲಮ್. ತುಂಬಾ ಸೂಪರ್ ಆಗಿತ್ತು. ಈ ಫಿಲಮ್ ಸರ್ ಸೂಪರ್ ಆಗಿತ್ತು. ನೋಡಕ್ ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ಸತಿ ನೋಡ್ಬೇಕಂತ ಅನಿಸ್ತೈತೆ. ಇನ್ನೊಂದ್ಸತಿ ಬರ್ತೀವಿ. ಇನ್ನ ಸ್ವಲ್ಪ ಅರ್ಥ ಆಗಿಲ್ಲ. ಇನ್ನ ಅರ್ಥ ಆಗ್ಬೇಕು ಸರ್ ಅಷ್ಟೇ. 2-3 ಸತಿ ನೋಡ್ಲೇಬೇಕು ಸರ್. ಇದು ಈ ಫಿಲಮ್ ನೋಡಿದ್ರೆ ತುಂಬಾ ಒಳ್ಳೆ ಅರ್ಥ ಇದೆ. ಸರ್ ಏನಿಲ್ಲ ಸರ್. ಫಿಲಮ್ ಅರ್ಥ ಏನು ಅಂತಂದ್ರೆ, ನೀವು ಬಂದಿದ್ದೀರಲ್ಲ ಈಗ ನಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಹೇಗಿದೆ ಫಿಲಮ್ ಅಂತ. ಈ ತರ ಪ್ರತಿಯೊಬ್ರು ಪೊಲಿಟಿಷಿಯನ್ಸ್ ಯಾರ್ಯಾರು ಇದ್ದಾರೆ, ನಮ್ಮ ರೆಪ್ರೆಸೆಂಟೇಟಿವ್ ಯಾರು ಇದ್ದಾರೆ, ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಕೇಳಬೇಕು ನಿಮ್ಗೇನ್ ಪ್ರಾಬ್ಲಮ್ ಅಂತ. ನೀವು ಬಂದಿರಲ್ಲ ಆ ತರ ಬಂದು ಕೇಳಬೇಕು. ನೀವು ಫಿಲಮ್ ಬಂದು ಕೇಳ್ತಿರಲ್ಲ, ರೋಡಲ್ಲಿ ಯಾವ ತರ ಇದಾಗಿದೆ, ಯಾವ ತರ ಇನ್ನ ಇನೋವೇಷನ್ಸ್ ಆಗ್ಬೇಕು ಅಂತ ನಮ್ಮನ್ನ ಅವ್ರ ಸಜೆಷನ್ ತಗೊಳ್ಬೇಕು. ಅವ್ರು ಗೆದ್ಬಿಟ್ಟು ಸುಮ್ಮನೆ ಆಗೋದಲ್ಲ. ಅವ್ರು ಯಾವಾಗ ಸಜೆಷನ್ ತಗೋತಾರೆ ಅವಾಗ ಉದ್ಧಾರ ಆಗುತ್ತಿದ್ದು. ಇನ್ನೊಂದೇನಂದ್ರೆ ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದು. ಈ ಫಿಲಮ್ ಅದೇ ತರ ಇದೆ. 2 ಕ್ಯಾರೆಕ್ಟರ್ ಬರುತ್ತೆ. ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗ್ತಿರುತ್ತೆ. ಕಟ್ಟಾಗಿ ಡಿಸ್ಟ್ರಾಕ್ಷನ್ಸ್ ಆಗ್ತಿರುತ್ತೆ. ಆ ತರ ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದು. ಹಾಗಾಗಿ ಪ್ರತಿಯೊಬ್ರು ಒಂದು ಕಾನ್ಸಂಟ್ರೇಷನ್ ಇಟ್ಟು ನೋಡ್ಕೊ ಪಕ್ಕ ಅರ್ಥ ಆಗುತ್ತೆ. ಜನರಿಗೆ ಹೊಡೆದಿರ ಅಂದ್ರೆ ಸಮಾಜದಲ್ಲಿ ಏನೆಲ್ಲ ತೊಂದರೆ ಆಗ್ತಿದೆ ಅದನ್ನೆಲ್ಲ ಕೇಳುವಂತ ಒಬ್ರು ಬೇಕು ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಮೆಸೇಜ್ ಇದೆ. ಹೌದಾ ಸರ್? ಹೌದು ಸರ್ ಇದೆ. ಬಟ್ ಏನು ಗೊತ್ತಾ ಸರ್, ಇವಾಗ ಹೇಳಿದ್ನಲ್ಲ, ನೀವು ನನ್ನನ್ನ ಕೇಳ್ತಾ ಇದ್ದೀರಾ ಕ್ವಶನ್ಸ್ ನ, ಏನ್ ಬೇಕಪ್ಪ, ಯಾವ ತರ ಇದೆ ಅಂತ. ಆ ತರ ನಾವು ರೆಪ್ರೆಸೆಂಟೇಟಿವ್ ಯಾರನ್ನ ಎಲೆಕ್ಟ್ ಮಾಡಿರ್ತೀವಿ ಆ ತರ ಬಂದು ಕೇಳಬೇಕು. ನಿನ್ ಸಮಸ್ಯೆ ಏನು, ರೋಡ್ ಸಮಸ್ಯೆ ಆಗಿದೆ, ನಿನ್ ಸಜೆಷನ್ ತಗೋಬೋದಾ ನಾನು ಅಂತ ಕೇಳಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರು ಗೆದ್ದು ಬಿಡ್ತಾರೆ. ನಾವು ನೀವೇನ ಕ್ವಶನ್ಸ್ ಕೇಳ್ತೀರಾ, ನಿಮ್ಗೆ ಖುಷಿ ಆಗೋ ತರ ನಾವು ಹೇಳ್ತೀವಿ. ನಮ್ಮ ಸಮಸ್ಯೆ ಪ್ರೆಸೆಂಟ್ ಏನಿದೆ ಅದನ್ನ ಹೇಳ್ಬೇಕು. ಸಿನಿಮಾ ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಗಿದೆ ಸರ್. ಒಂದು ಜನ ಅರ್ಥ ಆಗಿಲ್ಲ ಅಂತಾರೆ. ಫೋಕಸ್ ಸಿಗ್ತಾ ಇಲ್ಲ ಅಂತಿದ್ದಾರೆ. ಏನು ಸರ್ ಫೋಕಸ್? ಸರ್ ಆ ಪದ ಬಳಸ್ಬಿಟ್ಟಿದ್ರಲ್ಲ ಫೋಕಸ್ ಅಂತ. ಬಟ್ ಸಿಕ್ಕಿದೆ. ಅಲ್ಲಿ ಎರಡೆರಡು ಲೈನ್ ಇದೆ ಸರ್. ಅಲ್ಲಿ 2 ಲೈನ್ ಇದೆ. ಆ 2-3 ಲೈನ್ ಇದೆ. ಆ ಲೈನ್ ಯಾವ್ದು ಹಿಡ್ಕೋತೀವಿ ಅನ್ನೋ ನಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ಇವಾಗ ಯಾವ್ದೋ ಒಂದು ಫೈಟಿಂಗ್ ಸೀನ್ ತೋರಿಸಿದ್ರೆ ಆ ಫೈಟಿಂಗ್ ಸೀನ್ ನ ಜನ ಜ್ಞಾಪಕ ಮಾಡ್ಕೋತಾರೆ. ಇನ್ನೊಂದು ಯಾವ್ದೋ ಕೆಟ್ಟ ಸೀನ್ ತೋರಿಸಿದ್ರೆ ಅದ್ ಮಾತ್ರ ಜ್ಞಾಪಕ ಇರುತ್ತೆ. ನಮ್ಗೆ ಏನ್ ತಲೆಗೆ ಹೋಗುತ್ತೋ ಒಬ್ಬೊಬ್ರಿಗೆ ಒಂದೊಂದು ತಲೆಗೆ ಹೋಗಿರುತ್ತೆ ಅಷ್ಟೇ. ನನಗೆ ಯಾವ್ದೊಂದು ಲೈನ್ ತಲೆಗೆ ಹೋಗಿರುತ್ತೆ, ಓಕೆ, ಇನ್ನೊಬ್ರಿಗೆ ಯಾವ್ದೋ ಒಂದು ತಲೆಗೆ ಹೋಗಿರುತ್ತೆ ಲೈನು. ಆ ತರ ನಮ್ಮ ಯಾವ್ದು ಕಾನ್ಸಂಟ್ರೇಷನ್ ಆಗಿರುತ್ತೋ ಅದು ಹೋಗುತ್ತೆ ಅಷ್ಟೇ. ಸಿಂಪಲ್. ಇಷ್ಟ ಆಯ್ತು ಸಿನಿಮಾ? ಇಷ್ಟ ಆಯ್ತು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.